ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಆಫ್ಟರ್ 2 ಡೇಸ್ ಮತ್ತೆ ಲಾಗ್ ಅಪ್ಲೋಡ್ ಮಾಡ್ತಿದ್ದೇನೆ. ನೋಡುವ ಏನು ವಿಶೇಷ ಇದೆಯಾ ಅಂತ. ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ. ಹೌದು, ಅಜ್ಜಿ ಮನೆಯಲ್ಲಿ ದಾವತ್ತಿದೆ, ಸೊ ಅದಕ್ಕೋಸ್ಕರ ನಾನು ಹೋಗ್ತಿದ್ದೇನೆ. ಆ್ಯಕ್ಚುಲಿ ನನ್ನ ಅತ್ತೆಗೂ ಏನೋ ಮೆಡಿಸಿನ್ ಆಗಬೇಕಿತ್ತು ಅವರಿಗೆ. ಸೊ ಅವರು ಕ್ಲಿನಿಕ್ಕಿಗೆ ಹೋಗ್ತೇನೆ ಅಂತ ಹೇಳಿದರು. ಮತ್ತು ಪುತ್ತೂರಿಂದ ನಾನು ಡೈರೆಕ್ಟ್ ಮನೆಗೆ ಹೋಗ್ತೇನೆ ಅಂತ ಹೇಳಿದೆ. ಬಸ್ಸಲ್ಲೇ ಹೋಗ್ತೇನೆ ಅಂತ ಹೇಳಿದೆ, ಸುಮ್ಮನೆ ಅಲ್ಲಿ ತನಕ ಬರೋದು ಬೇಡ ಅಂತ. ಸೊ ಇವಾಗ ನಾನು ಬಸ್ಸಲ್ಲಿ ಹೋಗ್ತಿದ್ದೇನೆ. ಸುಮಾರು ಸರ್ತಿಗೆ ಹೋಗಿದ್ದೇನೆ ಬಸ್ಸಲ್ಲಿ, ಇವಾಗ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಮಗಳಿಗೂ ಕೂಡ ಅಷ್ಟೇ. ಹಾಗೆ ಬಸ್ಸಲ್ಲೊಂದು ಪಾಪು ಕೂಡ ಇತ್ತು, ಅದು ಇವಳನ್ನೇ ನೋಡ್ತಿತ್ತು. ಫಂಕ್ಷನ್ ಇದ್ದಿದ್ದು ಅಜ್ಜಿ ಮನೆಯಲ್ಲಲ್ವ, ಮತ್ತು ನನ್ನ ಅಕ್ಕನ ಮನೆಯಲ್ಲೇ ಹತ್ತಿರ ಆಗ್ತದೆ. ಅವಳ ಮನೆಗೆ ಹೋಗಿದ್ದೆ, ಒಟ್ಟಿಗೆ ಹೋಗುವ ಅಂತ ಹೇಳಿದ್ಲು ಅವಳು. ಸೊ ಇವಾಗ ನಾನು ಇಲ್ಲಿಗೆ ಬಂದಿದ್ದೆ. ನಾನು ಬರೋ ಪ್ಲ್ಯಾನಲ್ಲೇ ಇರಲಿಲ್ಲ, ಬಟ್ ಅಜ್ಜಿ ಮನೆಯಲ್ಲಿ ಫಂಕ್ಷನ್ ಆದ್ದರಿಂದ ಎಲ್ಲರೂ ಬಂತೇನಂತ ಹೇಳಿದರು. ಮತ್ತು ಇವನಿಗೆ ದಾವತ್ ಮಾಡಿದ್ದು ಅಂದರೆ ನನ್ನ ಕಸಿನ್ ರೀಸೆಂಟಾಗಿ ಮ್ಯಾರೇಜ್ ಆಗಿದ್ನಲ್ಲ, ಅವನಿಗೆ ದಾವತ್ತಿತ್ತು. ಸೊ ನೋಡಿ, ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಆಮೇಲೆ ಏನು ಐಟಮ್ಸ್ ಎಲ್ಲ ಮಾಡ್ತಿದ್ರು, ಮತ್ತು ನಾವು ಕೂಡ ಹೋಗಿ ಜಾಯ್ನ್ ಆದ್ವಿ. ಮಂದಿ ರೈಸ್ ಮಾಡಿದ್ವಿ, ಆಮೇಲೆ ಬೇರೆ ಬೇರೆ ಐಟಮೆಲ್ಲ ಇತ್ತು. ಆ್ಯಂಡ್ ಚಟ್ನಿ, ಆಮೇಲೆ ಸ್ವಲ್ಪ ಚಿಲ್ಲಿನೂ ಇದೆ. ಆ್ಯಂಡ್ ಆಲ್ಸೋ ಮಂದಿ ರೈಸ್. ಇದು ನಮ್ಮ ಅಜ್ಜಿ ಮನೆಯಲ್ಲಿ ಒಂದು ವ್ಯೂ ಇದೆ, ಅಂದರೆ ಅಲ್ಲಿ ಫಾರಮ್ ಗುಡ್ಡೆ ಅಂತ ಒಂದಿದೆ. ಅಲ್ಲಿ ತುಂಬ ಚೆನ್ನಾಗಿದೆ ಒಂದು ಪ್ಲೇಸ್ ನೋಡಿ. ಇದು ನನ್ನ ಅಜ್ಜಿ ಮನೆ. ತುಂಬ ಚೆನ್ನಾಗಿದೆ ಆ ಪ್ಲೇಸ್ ಒಂಥರ ನೋಡಲಿಕ್ಕೆ. ಆಮೇಲೆ ಮಕ್ಕಳಿಗೆಲ್ಲ ತುಂಬ ಹಸಿವಾಗ್ತಿತ್ತು ಅಂತ ಹೇಳಿದರು. ಅವರಿಗೂ ಕೂಡ ಬೇಗ ಫುಡ್ಡೆಲ್ಲ ಆಗಿತ್ತು, ಬೇಗನೆ ಕೊಟ್ವಿ. ಮತ್ತೇನಂದರೆ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಮೌಲಿದೊಂದು ಅದು ಓದಲೇಬೇಕು, ಅಂದರೆ ಅದೊಂಥರ ಅದಾದಮೇಲೆ ಏನು ಫುಲ್ ಬ್ಯಾಟಿಂಗ್ ಮಾಡೋದೆ. ನೋಡಿ, ನಮ್ಮ ಭಾವಂದಿರೆಲ್ಲ ಕೂತ್ಕೊಂಡಿದ್ದಾರೆ, ಫುಲ್ ಬ್ಯಾಟಿಂಗ್ ಅವರದ್ದು. ಇವಾಗ ನನಗೆ ಹೇಗೆ ಫೀಲ್ ಆಗುತ್ತೆ ಅಂದರೆ, ವೀಡಿಯೋ ಮಾಡುವಾಗೆಲ್ಲ ಎಲ್ಲರೂ ತಮಾಷೆ ಮಾಡಿರ್ತಾರೆ, ಏನು ಯೂಟ್ಯೂಬ್ಗೆ ಹಾಕ್ಲಿಕ್ಕೆ ಹಾಗೆ ಹೀಗೆ ಅಂತಲ್ಲ. ಅದೊಂಥರ ಖುಷಿ ಕೊಡುತ್ತೆ ನನಗೆ. ಇನ್ನು ಕೂಡ ಹಾಗೆ ನನಗೆ ಆ ಥರ ಎಲ್ಲ ಮಾಡುವಾಗ ಕಂಟಿನ್ಯೂ ಮಾಡಬೇಕು ಅಂತ ಒಂಥರ ಮೋಟಿವೇಶನ್ ಹಾಗೆ ಮಾಡಿದಾಗೆ ಆಗುತ್ತೆ ನನಗೆ. ಏನಂತ ತಂಗಿದ್ದು ನೋಡಿ, ನೂಡಲ್ಸ್ಗೆ ಅಂತೆ, ಮತ್ತು ಕುಕ್ಕುಂಬರೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಅಟ್ಮಾಸ್ಫಿಯರ್ ಫಾರ್ಮಿಟ್ ಯಾರು ಗೊತ್ತಾ, ನಮ್ಮಮ್ಮ ಬಿರಿಯಾನಿ ಮಾಡ್ತಿದ್ದಾರೆ ಒಂದು ದೊಡ್ಡ ಬಟ್ಲಲ್ಲಿ. ಮಿಕ್ಸಿ ಬಿರಿಯಾನಿ ಅಂತ ಏನೋ ಮಾಡ್ತಿದ್ದಾರೆ, ಗೊತ್ತಿಲ್ಲ, ನೋಡುವ ಏನು ಸ್ಪೆಷಲ್ ಅಂತ. ಆಮೇಲೆ ನಾವು ಎಲ್ಲ ಒಟ್ಟಿಗೆ ಇದ್ವಿ ಅಲ್ವಾ. ಸೊ ನಾವೊಂದು ಪ್ಲ್ಯಾನ್ ಮಾಡಿದ್ವಿ ಸಡನ್ನಾಗಿ, ಪುತ್ತೂರಲ್ಲಿ ಜಂಬೋ ಸರ್ಕಸ್ ನಡೀತಿತ್ತಲ್ವ, ಅಲ್ಲಿಗೆ ಹೋಗುವ ಅಂತ. ಸಂಜೆ ಆಗೋವರೆಗೂ ಬೇಕು ಬೇಡ ಅಂತ ಹೀಗೇನೆ ಆಗ್ತಿತ್ತು. ಕೊನೆಗೆ ಏನೂ ಆಗಲಿ ಹೋಗಿ ಬರುವ ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಹೇಗೆ ಅಂದರೆ ಟೈಮಿಂಗ್ಸ್ ಇತ್ತು. ನಾವು 4 ಗಂಟೆಗೆ ಹೋಗೋದು, ಅದು ನಮಗೆ ಸಿಗಲಿಲ್ಲ. ಮತ್ತು 7 o'clock ಇತ್ತಲ್ವ, ಅದು ಸಿಕ್ಕಿತ್ತು. ಹಾಗೆ ನಾವೊಂದು 2 ಕಾರು ಮತ್ತು ರಿಕ್ಷಾ ಎಲ್ಲ ಮಾಡಿಕೊಂಡು ಹೋದ್ವಿ. ಮತ್ತು ಅಲ್ಲಿ ಸ್ಟಾರ್ಟ್ ಆಗಲಿಕ್ಕೆ ಆಗುವಾಗ ಏನು ಪ್ರೇಯರ್ ಮಾಡಬೇಕು, ನಮಾಜ್ ಮಾಡಬೇಕಲ್ವ. ಸೊ ಅದು ಮಾಡಿ ಮತ್ತೆ ಹೋಗುವ ಅಂತ. ಸೊ ರೀಚ್ ಆಗಿದ್ದೇವೆ ನೋಡಿ. ಇವಾಗ ಇಲ್ವಾ ಅಂತ ಗೊತ್ತಿಲ್ಲ, ನನಗೆ ಅಪ್ಲೋಡ್ ಮಾಡುವಾಗ ಅದು ಮುಗಿದಿದೆಯಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಜಂಬೋ ಸರ್ಕಸ್ ನಾನು ಫಸ್ಟ್ ಟೈಮ್ ಬಂದಿದ್ದೇನೆ ಅಂತ ಅನಿಸುತ್ತೆ ನನಗೆ. ಒಂಥರ ಚೆನ್ನಾಗಿದೆ. ಒಬ್ಬರಿಗೆ 150 ಟಿಕೆಟ್ ಅಂತ, ಅದರಲ್ಲಿ 3 ಟೈಪ್ ಇದೆ. ಫ್ರಂಟ್ ಸೀಟಲ್ಲಿರೋರಿಗೆ 300, ಮತ್ತು ಮಿಡಲಲ್ಲಿ 200, ಲಾಸ್ಟ್ ಕೂತ್ಕೊಳ್ಳಿಕ್ಕೆ ಇರ್ತದಲ್ವ, ಅದು ಏನು 150 ಅಂತ ಅನಿಸುತ್ತೆ. ಮತ್ತು ನಾವು ಲಾಸ್ಟಲ್ಲೇ ಟಿಕೆಟ್ ತಗೊಂಡು, ಯಾಕಂದರೆ ಅದು ಚೆನ್ನಾಗಿ ಕಾಣ್ತದಲ್ವ ಬ್ಯಾಕಲ್ಲಿ ಕೂತ್ಕೊಂಡ್ರೆ ಅಂತ. ಒಂಥರ ಚೆನ್ನಾಗಿದೆ.
ಡೈನೋಸರ್ಸ್ ಜಿರಾಫೆ ಎಲ್ಲಾನು ಇದೆ. ಅಲ್ಲಿ ಬಂದದ್ದು ಇವನಂತೂ ತುಂಬ ಗಲಾಟೆ ಮಾಡ್ತಿದ್ದೆ ಬರಬೇಕು ಅಂತ. ಓಕೆ, ಇವಾಗ ನಾವು ಜಸ್ಟ್ ನಮಾಜ್ ಮಾಡಿ ಹೋಗ್ತಿದ್ದೇವೆ. ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತೆ. ಏನು 5 ಮಿನಿಟ್ಸ್ ಲೇಟ್ ಆಗಿದೆ, ಬೇಗ ಹೋಗಬೇಕು. ಮತ್ತು ಮಿಸ್ ಆದರೆ ವೇಸ್ಟ್ ಅಲ್ವಾ, ದುಡ್ಡು ಕೊಟ್ಟದ್ದು ಕೂಡ. ಏನು ರಿಕ್ಷಾ ಇದೆ, ಅದರಲ್ಲಿ ಹೋಗ್ತಿದ್ದೇವೆ. ಓಪನಕ್ಕೆ ಹೋಗೋಣ. ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ನಾವು ಅಲ್ಲಿ ಟಿಕೆಟ್ ಮಾಡಿದ ನಂತರ 15 ಮಿನಿಟ್ಸ್ ಇತ್ತು ನಮಗೆ ಒಳಗೆ ಹೋಗಲಿಕ್ಕೆ, 7 o'clock ಅಂತ ಹೇಳಿದ್ನಲ್ವ ನಾನು. ಆ ಗ್ಯಾಪಲ್ಲಿ ಮತ್ತೆ ನಮಾಜ್ ಮಾಡಿ ಬರುವಂತ ಹೋದ್ವಿ ನಾವು. ಬಟ್ ಅಲ್ಲಿ ನಾವು ರಿಟರ್ನ್ ಮಾಡಿ ಹೋಗುವಾಗ ಅಲ್ಲಿ ಲೇಟ್ ಆಗಿತ್ತಂತೆ. ಏನೋ ಅಲ್ಲಿ ಹೇಳಿದರು ಅವರು, ಸ್ಟಾರ್ಟ್ ಆಗಿದೆ, ಬೇಗ ಬನ್ನಿ ಅಂತ. ಏನೋ 1-2 ಶೋ ಏನೋ ಆಗಿರಬೇಕು ಫಸ್ಟಿಗೆ. ಆಮೇಲೆ ನೋಡಿ ಇವಾಗ ತುಂಬ ಚೆನ್ನಾಗಿ ಕಾಣ್ತಿದೆ ಲೈಟಿಂಗ್ಸ್ ಎಲ್ಲ ಹಾಕಿ. ನಾವು ಹೋಗುವಾಗ ಯಾರೂ ಕೂಡ ಇರಲಿಲ್ಲ. ನಾವು ಈ ರಿಟರ್ನ್ ಬಂದಿಲ್ವಾ, ಆವಾಗ ತುಂಬ ಜನರು ಇದರಲ್ಲಿ. ಅದಕ್ಕೆ ಬೇಗ ಹೋಗ್ತಿದ್ದೇವೆ ಇವಾಗ ಒಳಗೆ. ಹೋಗಿದ್ದು ಟಿಕೆಟ್ ಕೌಂಟರ್ನಲ್ಲಿ ನೋಡಿ, ಇವಾಗಲೇ ರಶ್ ಆಗಿದೆ. ಮತ್ತೊಂದು ವಿಷಯ ಏನು ಗೊತ್ತಾ, ಅಲ್ಲಿ ಚೇರೆಲ್ಲ ನೀಟಾಗಿ ಇಟ್ಟಿದ್ದಾರೆ. ನಾನು ಅಂದ್ಕೊಂಡೆ ಇಷ್ಟು ನೀಟಾಗಿ ಹೇಗಿದೆಯಾ ಅಂತ. ನೋಡಿದ್ರೇನು ಎಲ್ಲ ಚೇರಿಗೆ ಹಗ್ಗ ಕಟ್ಕೊಂಡು ಬಿಟ್ಟಿದ್ದಾರೆ. ಕರೆಕ್ಟಾಗಿ ಕಾಣ್ತಿರ್ಲಿಲ್ಲ ನನಗೆ. ಅದಕ್ಕೆ ನಾನೇನು ಮಾಡಿದೆ, ಆ ಹಗ್ಗವನ್ನು 2 ಚೇರ್ ಬೇಕಿತ್ತು, 2 ಹಗ್ಗವನ್ನು ಬಿಚ್ಚಿಬಿಟ್ಟೆ. ನೋಡಿದೆ ಅವ್ರು ಏನು ಅಂದ್ಕೊಂಡಿದ್ದಾರೋ ಮತ್ತು ಗೊತ್ತಿಲ್ಲ. ಆಮೇಲೆ ನೋಡಿ ತುಂಬ ಚೆನ್ನಾಗಿತ್ತು. ಅಂದರೆ ಜಾಸ್ತಿ ಅಂತ ಏನು ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಪ್ಪ ಹೇಳ್ತಿದ್ರು ಮುಂಚಿದ್ದೆಲ್ಲ ನೋಡುವಾಗ ಅದೊಂಥರ ಬೇರೆ ಇತ್ತು. ನಾನು ಅಂದ್ಕೊಂಡಿದ್ದೆ ತುಂಬ ಜಾಸ್ತಿ ಅಂದರೆ, ಅಪ್ಪನ ಒಂದು ಎಕ್ಸ್ಪೆಕ್ಟೇಷನ್ ಹೇಗಿತ್ತು ಅಂದರೆ, ಆ್ಯನಿಮಲ್ಸ್ ಎಲ್ಲ ಇದೆಯಲ್ವ, ಅದನ್ನೆಲ್ಲ ಹಗ್ಗದಲ್ಲಿ ನಡ್ಕೊಂಡು ಏನೋ ಮಾಡ್ತಾರೆ, ಆ ಥರ ಇರ್ಬೋದಂತ ಅವ್ರು ಅಂದ್ಕೊಂಡಿದ್ರಂತೆ. ನೋಡಿದ್ದಾರೆ, ಅವರನ್ನು ನಾವು ಒತ್ತಾಯ ಮಾಡಿ ಕರ್ಕೊಂಡು ಬಂದದ್ದು. ಆ್ಯಕ್ಚುಲಿ ಅವ್ರಿಗೆ ಇಷ್ಟ ಇರಲಿಲ್ಲ ಹಾಗೆಲ್ಲ ಬರೋದೆಲ್ಲ. ಒಂಥರ ಚೆನ್ನಾಗಿತ್ತು, ಪರವಾಗಿಲ್ಲ. ಮಕ್ಕಳಿಗೆಲ್ಲ ಅಷ್ಟೇನೂ ಖುಷಿ ಆಗಲಿಲ್ಲ. ಮತ್ತು ಈ ನಾಯಿದ್ದೊಂದು ಯಾಕಂದರೆ ಅಷ್ಟು ಖುಷಿಯಾಗಿದೆ ಅವರಿಗೆ. ಅದು ಒಂಥರ ಏನು ಹೇಳಿದಾಗೆ ಕೇಳಿತ್ತಲ್ವ, ಅದು ಅವರು ಹೇಗೆ ಮಾಡ್ತಾರೆ ಹಾಗೆಯೇ ಮಾಡ್ತಿತ್ತು ಅದು ಹಾಗೆ. ಆಮೇಲೆ ತುಂಬ ಇತ್ತು, ಡ್ಯಾನ್ಸ್ ಇತ್ತು, ಮತ್ತೇನೋ ಹೇಳೋದು, ಮತ್ತು ತುಂಬ ಸರ್ಕಸ್ಸೆಲ್ಲ ಇತ್ತು. ಬಟ್ ನಾನು ಹೇಳೋದೇನೆಂದರೆ, ನಾವು ನಾವು ಏನು ಟಿಕೆಟ್ ತಗೊಂಡಿದ್ದೇವೆ ಅದಕ್ಕೆ ಓಕೆ, ಪರ್ಫಾರ್ಮೆನ್ಸ್ ಎಲ್ಲ ಓಕೆ, ಯಾಕಂದರೆ ಅಷ್ಟು ಕಷ್ಟಪಟ್ಟು ಮಾಡ್ತಾರಲ್ವ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಜಾಸ್ತಿನೇ ಇತ್ತು. ಆದರೂ ಪರವಾಗಿಲ್ಲ, ಹೋಗಿ ನೋಡ್ಬೋದಂತ ಅನಿಸ್ತು ಒಂದು ಸಲ. ಮತ್ತು ಫಿಲ್ಮಲ್ಲೆಲ್ಲ ನೋಡಿರ್ತೀವಿ ಅಲ್ವಾ, ಅದೊಂಥರ ಬೇರೆ, ಅದೆಲ್ಲ ರಿಯಲ್ ಆಗಿ ಮಾಡ್ತಾರಾ ಇಲ್ವಾ ಅಂತ ಅಂದ್ಕೊಂಡಿದ್ವಿ. ಹಾಗೆ ಹೋಗಿ ನೋಡ್ಬೋದು ಅಷ್ಟೇ. ಮತ್ತು ಯೂಟ್ಯೂಬಲ್ಲಿ ಜಾಸ್ತಿ ವೀಡಿಯೋ ಹಾಕಿದ್ದೇನೆ, ಕೆಲವೊಬ್ಬರು ನೋಡ್ತಿರ್ತಾರೆ. ಮತ್ತು ರೀಸೆಂಟಾಗಿ ಒಂದು ಶಾರ್ಟ್ಸ್ ವೀಡಿಯೋ ನಂದು ವೈರಲ್ ಆಗಿದೆ. ಆದರೂ ಕೂಡ ನಾವು ಅಂದ್ಕೊಂಡಾಗೆ ಇಲ್ಲ, ಯೂಟ್ಯೂಬಲ್ಲಿ ಅಷ್ಟು ಒಂದು ಟಾರ್ಗೆಟ್ ರೀಚ್ ಮಾಡೋದಂದರೆ ತುಂಬ ಕಷ್ಟ. ಸೊ ನೀವು ನನಗೆ ಸಪೋರ್ಟ್ ಮಾಡಿ, ಆಗ ನನಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ. ಹಾಗೆ ಅದಾದಮೇಲೆ ನಾವು ನೈಟ್ ಆಗಿತ್ತಲ್ವ, ಒಂದು 10 ಗಂಟೆ ಆಗಿತ್ತು. ನಾವು ಫುಡ್ ಮಾಡಬೇಕಲ್ವ, ಅದಕ್ಕೆ ಉಪ್ಪಿನಂಗಡಿಯಲ್ಲಿ ಒಂದು ರೆಸ್ಟೋರೆಂಟಿಗೆ ಹೋದ್ವಿ. ಅಲ್ಲಿ ಹೋಗಿ ಎಲ್ಲರೂ ಏನು ಡಿನ್ನರೆಲ್ಲ ಮಾಡಿಕೊಂಡು ಮತ್ತೆ ಮನೆಗೆ ಹೋದ್ವಿ. ಟೋಟಲಿ ಈ ಲಾಗ್ ನಿಮಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ವಾಚ್ ಮಾಡಿ. ಥ್ಯಾಂಕ್ ಯು, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ.